ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ, ನನ್ನ ಸಮಕಾಲೀನರಿಗೆ, ನನ್ನ ಹಿರಿಯರಿಗೆ, ಎಲ್ಲರೂ ನನ್ನ ಜೊತೆ ಇರುವಂತ ಎಲ್ರಿಗೂ ತುಂಬ ಹೃದಯದ ಧನ್ಯವಾದ. ಇವತ್ತು ಫುಲ್ ಫ್ಲೆಡ್ಜ್ ಹೀರೋ ಆಗಿ ರಾಜರತ್ನಾಕರ ಸಿನಿಮಾದಲ್ಲಿ ನಾಯಕ ನಟನಾಗಿ ಅಭಿನಯ ಮಾಡಿದ್ದೀನಿ. ಇದಕ್ಕೆ ಕಾರಣಕರ್ತರು ಜಯರಾಮ್ ಸರು ಹಾಗೆ ವೀರೇಶ್ ಸರು. ಥ್ಯಾಂಕ್ಸ್ ಹೇಳಿದ್ರೆ ಅದು ತುಂಬಾ ಚಿಕ್ಕದಾಗುತ್ತೆ. ನನ್ನ ಮನಸ್ಸಲ್ಲಿ ತುಂಬಾ ದೊಡ್ಡ ಗೌರವ ಇದೆ ಅವ್ರಿಗೆ ಅಷ್ಟೇ. ಈ ತರ ಒಂದು ಅದ್ಭುತವಾದ ಕತೆ. ಇಲ್ಲಿ ನಾನ್ ಹೀರೋ ಅನ್ನೋದಕ್ಕಿಂತ ಎಲ್ಲಾ ಪಾತ್ರಗಳು ನನ್ನ ಹೀರೋನ ಮಾಡ್ತವೆ. ಆಕ್ಚುಲಿ ಕತೆ ಮೆರೆದಾಗ, ಪಾತ್ರಗಳು ಮೆರೆದಾಗ ಒಬ್ಬ ಹೀರೋ ಉಟ್ಕೊಂತಾನೆ ಅಂತ ತುಂಬಾ ಹಿರಿಕರು ಹೇಳ್ತಿರೋಂತ ಮಾತುಗಳನ್ನ ಕೇಳ್ಕೊಂಡು ಬೆಳೆದಿರೋರು ನಾವು. ಸೊ ಈ ಸಿನಿಮಾದಲ್ಲಿ ಇಂಥ ಕತೆ ನನಗ್ ಸಿಕ್ಕಿರೋಂಥದ್ದು ತುಂಬಾ ಖುಷಿ ಆಗುವಂತ ವಿಚಾರ. ಯಾಕೆ ಅಂದ್ರೆ ನಾನು ಲಾಸ್ಟ್ ಸಿನಿಮಾ ಮಾಡಿ ನೆಕ್ಸ್ಟ್ ಸಿನಿಮಾ ಯಾವ ತರ ಸಿನಿಮಾ ಸ್ಕ್ರಿಪ್ಟ್ ಬೇಕು ಅಂತ ನಾನು ಅನ್ಕೊಂತಿದ್ನೋ, ಅಂದ್ರೆ ಎಲ್ಲರೂ ವರ್ಲ್ಡ್ ಕ್ಲಾಸ್ ಸಿನಿಮಾ ಮಾಡ್ಬೇಕು, ವರ್ಲ್ಡ್ ಲೆವೆಲ್ ಸಿನಿಮಾ ಮಾಡ್ಬೇಕು ಅಂತ ಥಿಂಕ್ ಮಾಡೋ ಒಂದು ವರ್ಗ ಇದೆ ನಮ್ಮ ಇಂಡಸ್ಟ್ರಿಯಲ್ಲಿ. ಬಟ್ ನನ್ಗೆ ಅದಿಷ್ಟ ಇರ್ಲಿಲ್ಲ. ನನ್ಗೆ ನಮ್ಮ ನೇಟಿವಿಟಿ ಕತೆಗಳನ್ನ ಹೇಳ್ಬೇಕು, ಅಲ್ಲಿರೋರು ಇಲ್ಲಿ ಕತೆ ನೋಡ್ಲಿ ಅನ್ನೋದು ನನ್ನ ಒಂದು ಇಂಟೆನ್ಷನ್ ಆಗಿತ್ತು. ಸೊ ನಾನು ಬೆಂಗಳೂರು ನೇಟಿವಿಟಿಯಲ್ಲಿ ಹುಟ್ಟಿ ಬೆಳೆದು ಜೀವನ ನಡೆಸ್ತಿರೋ ಒಂದು ಹುಡುಗ ಆಗಿರೋದ್ರಿಂದ ನನ್ಗೆ ಇಲ್ಲಿನ ಸೊಗಡನ್ನ, ಅಂದ್ರೆ ಬೆಂಗಳೂರು ಅಂದ ತಕ್ಷಣ IT-BT, ನಿಮ್ಗೆ ಮಾಲ್ಸ್, ಪಬ್ ಕಲ್ಚರ್ ಮಾತ್ರ ಅಲ್ಲ, ಇಲ್ಲಿ ಇನ್ನೊಂದು ವರ್ಗನೂ ಇದೆ. ಆತರ ವರ್ಗದವ್ರ ಕಥೆಗಳನ್ನ, ಆತರ ಪಾತ್ರಗಳನ್ನ ಎಕ್ಸ್ಪ್ಲೋರ್ ಮಾಡ್ಬೇಕು ಅನ್ನೋದು, ಆತರ ಕಥೆನ ಮಾಡ್ಬೇಕು ಅನ್ನೋದು ನನ್ಗೆ ಇಂಟೆನ್ಷನ್ ಇತ್ತು. ಅದೇ ಟೈಮ್ಗೆ ವೀರೇಶ್ ಸರ್ ನಮ್ಗೆ ಅದೇ ತರ ನಾನೇನ್ ಅನ್ಕೊಂತ ಇನ್ನು ಅದೇ ತರ ಕಥೆ ನರೇಟ್ ಮಾಡಿದ್ದು ತುಂಬಾ ಖುಷಿಯಾದಂತ ವಿಚಾರ. ಅದರಲ್ಲೂ ಫುಲ್ ಫ್ಲೆಡ್ಜ್ ಹೀರೋ ಆಗಿ ಮೊದಲನೇ ಸಿನಿಮಾಗೆ ಟೈಟ್ಲ್ ಕ್ಯಾರೆಕ್ಟರ್ ಸಿಕ್ಕಿರೋದು ತುಂಬಾ ದೊಡ್ಡ ಖುಷಿ ಇರೋಂತ ವಿಚಾರ. ಈ ಸಿನಿಮಾ ಖಂಡಿತವಾಗ್ಲು ಚೇತನ್ ಅವ್ರು ಹೇಳಿದ್ರು, ಎಲ್ಲರೂ ಸಿನಿಮಾ ಬಗ್ಗೆ ಹೇಳ್ಬಿಟ್ಟಿದ್ದಾರೆ. ನಾನ್ ಜಾಸ್ತಿ ಹೇಳಿದ್ರೆ ಅದು ತಿರ್ಗಾ ಅದೇ ರಿಪೀಟ್ ಆಗುತ್ತೆ. ತುಂಬಾ ಜನಕ್ಕೆ ತೋರಿಸಿದೀವಿ, ತುಂಬಾ ಭರವಸೆಯಿಂದ ಇದೀವಿ. ನೋಡಿದವ್ರು ಯಾರು ಚೆನ್ನಾಗಿಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ ಅನ್ನೋದು ನಮ್ಮ ಒಂದು ಕಾನ್ಫಿಡೆನ್ಸು. ಸೊ ಆದಷ್ಟು ಬೇಗ ರಿಲೀಸ್ ಆಗುತ್ತೆ. 27ನೇ ತಾರೀಕು ಎಲ್ಲ ಕರ್ನಾಟಕದಾದ್ಯಂತ ರಿಲೀಸ್ ಆಗುತ್ತೆ. ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ಇದಕ್ಕೆ ನಮ್ಗೆ ಮುಖ್ಯವಾಗಿ ಬೇಕಾಗಿರೋದು ಮಾಧ್ಯಮ ಮಿತ್ರರ ಹಾಗೂ ಮಾಧ್ಯಮ ಹಿರಿಕರ, ನಮ್ಮ ಸಮಕಾಲೀನರ ಬೆಂಬಲ ಬೇಕು. ಸೊ ಮಾಧ್ಯಮ ಇಲ್ಲಾಂದ್ರೆ ಯಾವ್ದನ್ನು ಎಲ್ಲಿಗೂ ಸುದ್ದಿಗಳು ಹರಡಲ್ಲ ಅಥವಾ ಮುಟ್ಟಲ್ಲ. ಸೊ ಅದಕ್ಕೋಸ್ಕರ ನೀವು ಬಂದ್ ಸಿನಿಮಾ ನೋಡಿ, ನೀವು ನೋಡಿ ಇಷ್ಟ ಆದ್ರೆ ಮಾತ್ರ ಸ್ವಲ್ಪ ಪುಷ್ ಮಾಡ್ಕೊಡಿ ಅಂತ ಕೇಳ್ಕೊಂತೀವಿ. ಎಲ್ಲ ಟೀಮ್ಗೆ ಧನ್ಯವಾದಗಳು. ಯಮುನಾ ಮೇಡಮ್ ಅವರು ನನ್ನ ಜೊತೆ ಒಳ್ಳೆ ಅಭಿನಯ ಮಾಡಿದ್ದಾರೆ. ಯಮುನಾ ಮೇಡಮ್ ಅವರು ತುಂಬಾ ಸಪೋರ್ಟಿವ್ ಆಗಿ ನನ್ನ ಜೊತೆ ಆಕ್ಟ್ ಮಾಡಿದ್ರು. ಹಾಗೆ ನಾಗರಾಜರಾವ್ ಸರ್, ಎಲ್ರು ಟೀಮ್ ಎಲ್ರು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ, ಚೆನ್ನಾಗಿ ನಂಗೆ ಸಪೋರ್ಟ್ ಮಾಡಿದ್ದಾರೆ. ಎಲ್ರಿಂದಾನೇ ನಾನು ಹೀರೋ ಆಗೋದು ಸಿನಿಮಾದಲ್ಲಿ. ಸೊ ಅದು ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಹೇಳಿ ಸರ್. ಹೌದು ಸರ್, ಇದು ಓಪನ್ ಆಗಿ ಹೇಳ್ಬೇಕಂದ್ರೆ ಮಾಡು ಇಲ್ಲವೇ ಮಡಿ ಸಿಚುವೇಶನ್ ಇದೆ. ಆಕ್ಚುಲಿಯಾಗಿ ತುಂಬಾ ವರ್ಷದಿಂದ ನಮ್ಮನ್ನ ತುಂಬಾ ಚಿಕ್ಕ ವಯಸ್ಸಿಂದ ನೀವು ನೋಡ್ಕೊಂಡು ಬಂದಿರೋದು. ಮಾಧ್ಯಮ ಮಿತ್ರರಿಗೆಲ್ಲ ನಾನು ಒಂದಷ್ಟು ಜನಕ್ಕೆ ಪರಿಚಯ ಇರ್ತೀನಿ, ನನ್ನ ಕುಟುಂಬ ಆಗ್ಲಿ ನಾನಾಗ್ಲಿ. ಈ ಸಿನಿಮಾ ಏನೋ ಆಗುತ್ತೆ ಅಥವಾ ಜನಕ್ಕೆ ಮನ್ಸಿಗಂತೂ ಮುಟ್ಟುತ್ತೆ ಸರ್. ಅಂದ್ರೆ ಅಷ್ಟು ಭರವಸೆ ಇದೆ, ಇಷ್ಟ ಆಗೇ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಸರ್. ಇದು ತುಂಬಾ ಮುಖ್ಯವಾದ ಸಿನಿಮಾ ನನ್ನ ಲೈಫ್ಗೆ. ನೋಡಿದಾರೆ ಸರ್ ಫೀಡ್ಬ್ಯಾಕ್ ಏನಿಲ್ಲ, ಇಬ್ರು ಕಣ್ಣಲ್ಲೂ ನೀರ್ ಬಂತು. ಅಂದ್ರೆ ಮಗನ್ ಸಿನಿಮಾ ನೋಡ್ತಾ ಇದೀವಿ ಅನ್ನೋದು ಫೀಲ್ಗಿಂತ ಆ ಸಿನಿಮಾದಲ್ಲಿರೋ ವಿಷಯಗಳು, ಸನ್ನಿವೇಶಗಳು ಅವ್ರಿಗೆ ಕನೆಕ್ಟ್ ಆಗಿ ಕ್ಲೈಮ್ಯಾಕ್ಸ್ ಅಲ್ಲಿ ಕಣ್ಣೀರ್ ಬಂದಿದ್ದು, ಅದೇ ಫೀಡ್ಬ್ಯಾಕ್ ಅಂತ ಹೇಳ್ತೀನಿ ಸರ್. ಅದೇ ಸರ್, ಅಲ್ಲೂ ಅಷ್ಟೇ. ಈಗ ನಾವ್ ಎದುರುಗಡೆ ಇದ್ದಾಗ ಚೆನ್ನಾಗಿದೆ ಅಂತಾರೆ ಅಥವಾ ಚೆನ್ನಾಗಿಲ್ಲ ಅಂತಾರೆ. ಅದು ನಾವ್ ಎದುರುಗಡೆ ಇದ್ದಾಗ ಚೆನ್ನಾಗಿದೆ ಅಂತ ಒಂದು 99% ಹೇಳೇ ಹೇಳ್ತಾರೆ ಬಿಡಿ. ಅವ್ರ ಮಾತುಗಳನ್ನ ತೆಗ್ದಾಕ್ಬಿಡೋಣ, ಅವ್ರು ಏನ್ ಹೇಳಿದಾರೋ ಅದನ್ನ ಸೈಡ್ ಇಟ್ಬಿಡೋಣ. ಬಟ್ ಅವ್ರ ಕಣ್ಣಲ್ಲಿ ಬಂದಿರೋ ಕಣ್ಣೀರು ಸುಳ್ಳು ಹೇಳಕ್ ಸಾಧ್ಯ ಇಲ್ಲ. ಸೊ ಇದೇ ನಮ್ಮ ಸಿನಿಮಾದ ರಿವ್ಯೂ. ನಾವು ಸಿನಿಮಾಗ್ ಮುಂಚೆ, ಅಂದ್ರೆ ರಿಲೀಸಿಗೆ ಮುಂಚೆನೆ ಒಂದಷ್ಟು ಜನಕ್ಕೆ ಸಿನಿಮಾ ತೋರಿಸ್ತೀವಿ ಅಂತ ಹೇಳಿದಾಗ ತುಂಬಾ ಜನ ಹೇಳಿದ್ರು, ತೋರಿಸ್ಬೇಡಿ, ನೆಗೆಟಿವ್ ಆಗ್ಬಿಟ್ರೆ ಏನ್ ಮಾಡ್ತೀರಾ, ಈ ತರ ಏನೋ ನಿಮ್ಗೆ ಪ್ರಾಬ್ಲಮ್ ಆದ್ರೆ ಏನ್ ಮಾಡ್ತೀರಾ ಅಂತ. ಬಟ್ ನಮಗ್ ಸಿನಿಮಾ ಮೇಲೆ ಕಾನ್ಫಿಡೆನ್ಸ್ ಇತ್ತು. ಸಿನಿಮಾ ಮೇಲೆ ಕಾನ್ಫಿಡೆನ್ಸ್ ಇರೋದ್ರಿಂದ ನಾವ್ ಯಾರಿಗ್ ಸಿನಿಮಾ ಮಾಡಿದೀವಿ ಅವ್ರಿಗೆ, ಅಂದ್ರೆ ಜನಕ್ಕೆ ಸಿನಿಮಾ ಮಾಡಿದೀವಿ, ಜನಕ್ಕೆ ತೋರ್ಸೋಣ, ಖಂಡಿತವಾಗ್ಲೂ ಇಷ್ಟಪಡ್ತಾರೆ. ಇಷ್ಟಪಟ್ಟ ಮೇಲೆ ಅದು ಚೆನ್ನಾಗಿಲ್ಲ ಅನ್ನಕ್ ಸಾಧ್ಯ ಇಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು. ಅದೇ ತರನೇ ರಿಪೋರ್ಟ್ಸ್ ಬಂದಿರೋದ್ರಿಂದ, ಅಂದ್ರೆ ಹೇಳದ್ನಲ್ಲ ಸರ್, ಮಾತಲ್ಲಿ ಏನೇ ಹೇಳಿ ಸರ್, ನಾವ್ ಎದುರುಗಡೆ ಇದ್ದಾಗ ಹೇಳ್ತಾರೆ, ಬಟ್ ಕಣ್ಣಲ್ಲಿ ಬರೋ ನೀರು ಸುಳ್ಳು ಹೇಳಕ್ ಸಾಧ್ಯ ಇಲ್ಲ. ಇದೇ ನಮ್ ಸಿನಿಮಾ ರಿವ್ಯೂ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.
ಡೈಲಾಗ್ ಹೇಳ್ಬೇಕಾ? ಸಾರಿ, ಈ ಸಿನಿಮಾದಲ್ಲಿ ನನ್ನ ಜೊತೆ ಕೋ ಆರ್ಟಿಸ್ಟ್ ಆಗಿ ತುಂಬಾ ಅದ್ಭುತವಾದ ಕಲಾವಿದೆ. ನಾನು ಮಾತಾಡ್ಬೇಕು ಅನ್ಕೊಂಡೆ, ಸ್ವಲ್ಪ ಗೊಂದಲದಲ್ಲಿ ಮರ್ತ್ಕೊಂಡೆ. ಅಪ್ಸರಾ, ಅಂದ್ರೆ ನಿಜವಾದ ಹೆಸರು ವಿದ್ಯಾಶ್ರೀ ಅಂತ, ಸಿನಿಮಾಗೆ ಅಪ್ಸರಾ ಅಂತ ಅವರು ನಾಮಾಂಕಿತರಾಗಿದ್ರು. ಇವತ್ ನಮ್ ಜೊತೆಗಿಲ್ಲ, ತುಂಬಾ ಆಘಾತಕಾರಿ ವಿಚಾರ. ಬಟ್ ತುಂಬಾ ಮಿಸ್ ಮಾಡ್ಕೊಂತ ಇದೀವಿ ಅಪ್ಸರಾ ನಿಮ್ಮನ್ನ. ಯಾವತ್ತು ನಮ್ಮ ಮನ್ಸಲ್ಲಿ ಉಳ್ಕೊಂಡಿರ್ತೀರಾ. ಈ ಸಿನಿಮಾ ನೋಡಿದಾಗ ಅವರ ಅಭಿನಯದ ತಾಕತ್ ಏನಂತ ನಿಮಗೆ ಗೊತ್ತಾಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.